ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮಾತು ಕೊಟ್ಟು ಇದೆಂಥ ಪರಿಸ್ಥಿತಿಗೆ ಸಿಲುಕಿತು ಕೈ ಸರ್ಕಾರ. ಸಿದ್ದರಾಮಯ್ಯನವರಿಂದ ಗ್ಯಾರಂಟಿಗಾಗಿ ಈ ನಡೆಯ ಈಗ ಮತ್ತೊಮ್ಮೆ ಕಾಂಟ್ರವರ್ಸಿಗೆ ಕಾರಣ ಆಗಿದೆ. ಮುಖ್ಯಮಂತ್ರಿಗಳ ಈ ನಿರ್ಧಾರ ಬಿಜೆಪಿಗೆ ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದೆ. ಇದರ ನಡುವೆಯೂ ಸಮರ್ಥನೆ ಬೇರೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಗ್ಯಾರಂಟಿ ಸುತ್ತ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬೆನ್ನಲ್ಲೇ ಗ್ಯಾರಂಟಿ ಸುತ್ತ ಒಂದಲ್ಲ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಎಲ್ಲಿ ಕತ್ರಿ ಹಾಕ್ತಿದ್ದಾರೆ, ಎಲ್ಲಿ ಹೊರೆ, ಟ್ಯಾಕ್ಸು, ಖರೀದಿಯ ದರವನ್ನು ಕಟ್ ಮಾಡ್ತಿರೋದು, ಬೆಲೆ ಏರಿಕೆ ಮಾಡ್ತಿರೋದು, ಇದೆಲ್ಲ ನೋಡ್ತಾ ಇದ್ದೀವಲ್ವ. ಮತ್ತು ಹಣ ಹೊಂದಿಸೋದಕ್ಕೆ ಏನೇನು ದಾರಿಗಳನ್ನ ಹುಡ್ಕೊಳ್ತಾ ಇದೆ ಸರ್ಕಾರ. ಆಸ್ತಿ ಮಾರ್ತಾರಂತೆ, ಮಗದೊಂದು ಆರೋಪಗಳೆಲ್ಲ ಕೇಳಿ ಬರ್ತಿವೆ. ನಾವೇನು ಮಾಡಿದ್ರು ಗ್ಯಾರಂಟಿ ನಿಲ್ಲಿಸಲ್ಲ ಅಂತಿದ್ದಾರೆ ಸಿದ್ದರಾಮಯ್ಯನವರು. ಯಾಕಂದ್ರೆ ಮುಂಬರುವ ವಿಧಾನಸಭಾ ಚುನಾವಣೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಇದರ ಆಧಾರದಲ್ಲಿ ಹೋಗುತ್ತೆ ಕಾಂಗ್ರೆಸ್. ನೋಡಿ, ಕರ್ನಾಟಕ ಮಾಡೆಲ್ ಅಂತ ತೋರಿಸ್ಕೊಂಡು ಹೋಗಬೇಕಾಗಿದೆ. ಈಗ ಬಯಲಾಗ್ತಿರೋದು ಅಸಲಿಯತ್ತು ಎಂತಹ ಇಕ್ಕಟ್ಟಿಗೆ ಸಿಲುಕಿದೆ ಸರ್ಕಾರ ಅಂತ ನೋಡಿ. ಈಗ ಮತ್ತೊಂದು ಮಹಾ ಅನ್ಯಾಯ ದಲಿತರಿಗೆ ಎನ್ನುವ ಕೂಗು ಎದ್ದಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ಭುಗಿಲೆದ್ದಿರೋದು. ಸಿಎಂ ಅಧ್ಯಕ್ಷತೆಯಲ್ಲಿ ನಡೆದಂಥ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರಾಜ್ಯ ಅಭಿವೃದ್ಧಿ ಪರಿಷತ್ ಸಭೆ, ಅಂದ್ರೆ SC ST TSP, ಅದಕ್ಕೆ ನಿಗದಿಯಾಗಿದ್ದ ಹಣವನ್ನ, ಸಣ್ಣ ಪ್ರಮಾಣದಲ್ಲ, ಸುಮಾರು 15,000 ಕೋಟಿ ಹತ್ತತ್ರ ಹಣವನ್ನ ಈಗ ಗ್ಯಾರಂಟಿಗೆ ಡೈವರ್ಟ್ ಮಾಡಿರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತೆ ಈ ಆರೋಪ ಮೊದಲಿಂದನೂ ಇತ್ತಲ್ವಾ, ಮತ್ತೆ ಇದೇ ದಾರಿ ಹಿಡಿದಿರೋದ್ರ ಬಗ್ಗೆ, ದಲಿತರ ಹಣವನ್ನ ಗ್ಯಾರಂಟಿಗೆ ಡೈವರ್ಟ್ ಮಾಡಿರೋದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ಈ ಖುಷಿಗೆ ನೀವು ಯಾಕೆ ಗ್ಯಾರಂಟಿ ಕೊಡ್ತೀರಿ? ದಲಿತರಿಗೆ ಅಂತ ಮೀಸಲಿಟ್ಟಿದ್ದೀರಿ ಅಂದಮೇಲೆ ಅದಕ್ಕೊಂದು ಉದ್ದೇಶ ಆಯ್ತು. ಇಂತಿಂಥ ಕೆಲಸಗಳಿಗೆ ಅಂತ ನೀವು ಸ್ಕೀಮ್ ಮಾಡಿದ್ರಿ, ಸರಿ, ದಲಿತರಿಗೋಸ್ಕರ ಈ ಸ್ಕೀಮ್ ಮಾಡಿದ್ಯಾಕೆ? ಅದನ್ನ ಗ್ಯಾರಂಟಿಗೆ ಡೈವರ್ಟ್ ಮಾಡ್ತಿರೋದು ಯಾಕೆ ಅನ್ನೋದು ಅರ್ಥ ಆಗ್ತಿಲ್ಲ. ಸಿದ್ದರಾಮಯ್ಯನವರು ಸಮಜಾಯಿಷಿ ಕೊಡ್ತಿರೋದು, ಇದನ್ನ ಸಮರ್ಥನೆ ಮಾಡ್ಕೊಳ್ತಿರೋದು ಹೇಗಪ್ಪ ಅಂತ ಕೇಳಿದ್ರೆ, ಇದೇನು ನಾವು ಹಾಳು ಮಾಡ್ತಿಲ್ಲ, ಈ ದುಡ್ಡನ್ನ ದಲಿತರಿಗೇನೇ ಹೋಗುತ್ತೆ ದುಡ್ಡು ಅಂತ, ಅದು ಹೇಗೆ ಲೆಕ್ಕಾಚಾರ ಹಾಕ್ತಿರಿ? ಹಾಗಾದ್ರೆ ಗೃಹಲಕ್ಷ್ಮಿಯ ದುಡ್ಡು ಅಥವಾ ಬೇರೆ ಬೇರೆ ಸ್ಕೀಮ್ಗಳು, ಶಕ್ತಿ, ಬೇರೆ ಸ್ಕೀಮ್ಗಳಿಗೆಲ್ಲದಕ್ಕೂ ಇಷ್ಟಿಷ್ಟು 1,000 ಕೋಟಿ ಅಂತ ಒಟ್ಟು 14,500 ಕೋಟಿ ಅಲ್ವಾ ಎತ್ತಿಟ್ಟಿರೋದು. ಬರೀ ದಲಿತ ಮಹಿಳೆಯರಿಗಷ್ಟೇ ಈ ದುಡ್ಡು ಹೋಗುವಂತೆ ಹೇಗೆ ಲೆಕ್ಕ ಹಾಕಿ ತೋರಿಸ್ತೀರಿ? ಅದನ್ನ ಜನರ ಮುಂದೆ ಇಡ್ತೀರಾ? ಅಚ್ಚರಿಗೆ ಕಾರಣ ಆಗಿದೆ ಮುಖ್ಯಮಂತ್ರಿಗಳು ಕೊಡ್ತಾ ಇರುವ ಈ ಸಮರ್ಥನೆ. ನೋಡಿ, ಈಗ ಎಷ್ಟೆಷ್ಟು ಮೀಸಲಿಟ್ಟಿದ್ದಾರೆ, ಅದರಲ್ಲಿ ಎಷ್ಟು ಡೈವರ್ಟ್ ಆಗಿರೋದು ಅಂತ. ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದಂಥ ಈ ಮೀಟಿಂಗಲ್ಲಿ 39,121.46 ಕೋಟಿ ರೂಪಾಯಿ ಕ್ರಿಯಾ ಯೋಜನೆಗೆ ಒಪ್ಪಿಗೆಯನ್ನು ಕೊಡಲಾಯಿತು. ಈ ಸಲ ಜಾಸ್ತಿ ಮಾಡ್ತಾ ಇದ್ದಾರೆ ಸ್ವಲ್ಪ ಪ್ರಮಾಣವನ್ನು. ದಲಿತರಿಗೆ ಒಂದು ಒಳ್ಳೆ ಬಲವನ್ನು ತುಂಬುವ ಸ್ಕೀಮ್, ಜಾಸ್ತಿ ಪ್ರಮಾಣದಲ್ಲಿ ಈ ಸಲ ಹಣವನ್ನು ಎತ್ತಿಡಲಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾಯಿತು. ಆದರೆ ಅದರಲ್ಲಿ 14,730.53 ಕೋಟಿ ಮಾತ್ರ ಪಂಚ ಗ್ಯಾರಂಟಿಗಳಿಗೆ ಡೈವರ್ಟ್ ಆಗ್ತಿದೆ. ಸರ್ಕಾರ ಸಮರ್ಥನೆ ಮಾಡ್ತಿರೋದು ಇಷ್ಟ ಅಮೌಂಟು ನಾವು ಕೊಡೋ ಗ್ಯಾರಂಟಿಲಿ ದಲಿತರಿಗಷ್ಟೇ ಕೊಡ್ತೀವಿ ಅಂತ. ಇದನ್ನು ಟ್ರ್ಯಾಕ್ ಮಾಡೋರು ಯಾರು? ಇದರ ಲೆಕ್ಕ ಕೊಡೋರು ಯಾರು ನಾಳೆಗೆ? ಇದು ಅಚ್ಚರಿಗೆ ಕಾರಣ ಆಗಿದೆ ಮುಖ್ಯಮಂತ್ರಿಗಳು ಈ ರೀತಿ ಸಮರ್ಥನೆಗೆ ಇಳಿದಿರೋದು. ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲಿ SC ST ಇಂದ 5,546.53 ಕೋಟಿ, TSP ಇಂದ 2,335 ಕೋಟಿಯನ್ನ ಡೈವರ್ಟ್ ಮಾಡಲಾಗ್ತಿದೆ. ಸೊ ಅವ್ರ ಲೆಕ್ಕ ಕೊಡಬೇಕು. ಗೃಹಲಕ್ಷ್ಮಿ ತಗೊಳ್ತಿರೋದ್ರಲ್ಲಿ SC ST ಮಹಿಳೆಯರು ಎಷ್ಟಿದ್ದಾರೆ, ಅವ್ರಿಗೆ ಮಾತ್ರ ಈ ಅಮೌಂಟ್ ಸರಿಯಾಗತ್ತಾ ಅಥವಾ ಬೇರೆಯವ್ರಿಗೆ ಹೋಗುತ್ತಾ ಅನ್ನುವ ಲೆಕ್ಕವನ್ನ ಕೊಡಬೇಕಾಗತ್ತೆ ಸರ್ಕಾರ. ಈಗ ಜನರ ಮುಂದೆ ಇಡಬೇಕಲ್ಲ. ಇಲ್ಲ ಅಂದ್ರೆ ದಲಿತರಿಗೆ ನೀವು ಅನ್ಯಾಯ ಮಾಡ್ತಿದ್ರಿ ಅನ್ನುವಂಥ ಆರೋಪಕ್ಕೆ ಬಲ ಸಿಕ್ಕಂತಾಗತ್ತೆ. ಮತ್ತೊಂದು ಕಡೆ ಗೃಹ ಜ್ಯೋತಿ 1,770 ಕೋಟಿ, ಹಾಗೆ TSP 815 ಕೋಟಿ, ಒಟ್ಟು 2,500 ಕೋಟಿಗೂ ಅಧಿಕ ಹಣ ಗೃಹ ಜ್ಯೋತಿಗೆ ಹೋಗುತ್ತೆ ಈ ಸ್ಕೀಮಿಂದ. ಅನ್ನಭಾಗ್ಯದಲ್ಲಿ ಆಹಾರ ಧಾನ್ಯಕ್ಕೆ ನೇರ ನಗದುಗೆ ಅಂತ ಇಷ್ಟಿಷ್ಟು ಅಮೌಂಟನ್ನು ಎತ್ತಿಡಲಾಗಿದೆ. ಶಕ್ತಿ ಯೋಜನೆಗೆ ಇಷ್ಟು, ಯುವ ನಿಧಿಗೆ ಇಷ್ಟು ಅಂತ ಹಣವನ್ನ 14,730 ಕೋಟಿ ಹಣವನ್ನ ಡೈವರ್ಟ್ ಮಾಡ್ತಿದ್ದಾರೆ. ಈಗ ಈ ರೀತಿ ಹಣ ಡೈವರ್ಟ್ ಮಾಡಿರೋದನ್ನ ಈಗ ಅಸ್ತ್ರ ಮಾಡ್ಕೊಂಡಿರೋ ಬಿಜೆಪಿ 15,000 ಕೋಟಿ ಹತ್ತತ್ರ ನೀವು ಹಣವನ್ನ ಅನ್ಯ ಯೋಜನೆಗಳಿಗೆ, ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡ್ಕೊಳ್ಳೋಕೆ ಹೊರಡುವ ಮೂಲಕ ದಲಿತರಿಗೆ ಮಹಾ ಅನ್ಯಾಯ ಮಾಡ್ತಿದ್ರಿ, ಅವ್ರ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ಅಂತ ಮುಗಿ ಬೀಳ್ತಿರೋದು. ಆದ್ರೆ ಮುಖ್ಯಮಂತ್ರಿಗಳು ಕೊಡ್ತಿರೋ ಉತ್ತರ, ಬರೀ ಕೆಲವು ರಾಜ್ಯಗಳಲ್ಲಿ ಈ ಸ್ಕೀಮ್ ಇದೆ ದಲಿತರ ಉದ್ಧಾರಕ್ಕಾಗಿ,
ಸರಿ, ಬಿಜೆಪಿ ಆಡಳಿತ ಇರುವಂಥ ರಾಜ್ಯಗಳಲ್ಲಿ ಮೊದಲು ಈ ಸ್ಕೀಮ್ ತರಲಿ ಕೇಂದ್ರ ಸರ್ಕಾರ, ಮೋದಿಯವರು ಇಂಥದ್ದೊಂದು ಯೋಜನೆಯನ್ನು ತರಲಿ, ಆಮೇಲೆ ನೀವು ಮಾತಾಡಿ. ನಾವು ಮಾಡ್ತಾ ಇದ್ದೀವಿ ಮತ್ತು ಈಗ ಡೈವರ್ಟ್ ಮಾಡಿರೋದು ಗ್ಯಾರಂಟಿಯಲ್ಲಿ ದಲಿತರಿಗೆ ಹೋಗುತ್ತೆ ಅದು ಅಂತ ಅವರು ಸಮರ್ಥನೆ ಕೊಡ್ತಿದ್ದಾರೆ. ಮತ್ತೊಂದು ಕಡೆಗೆ ನೋಡಿ, ಈಗ ರೈತರ ಪಂಪ್ಸೆಟ್ಗಳಿಗೆ ಆಧಾರ್ ಲಿಂಕ್ ಕಡ್ಡಾಯ ಅನ್ನೋ ಹೊಸ ನಿಯಮ. ಆಧಾರ್ ಲಿಂಕು ತಪ್ಪಲ್ಲ, ಯಾಕಂದ್ರೆ ಬೋಗಸ್ಸು ಅಥವಾ ಅರ್ಹರಲ್ಲದವ್ರಿಗೆ ತಲುಪ್ತಾ ಇರುತ್ತಲ್ಲ ಕೆಲವೊಂದು ಸ್ಕೀಮ್ಗಳು, ಅದನ್ನ ಕಟ್ ಮಾಡೋದಿಕ್ಕೆ ಅಂತಾನೆ ಆಧಾರ್ ಲಿಂಕ್ ಎಲ್ಲದರಲ್ಲೂ ಇದೆ ಇವತ್ತು. ಅದು ತಪ್ಪು ಅಂತ ಅಲ್ಲ, ಆದ್ರೆ ಇದರಿಂದ ಒಂದಿಷ್ಟು ರೈತರಿಗೆ ಹೋಗ್ತಾ ಇದ್ದಂತಹ ಸಬ್ಸಿಡಿಗೆ ಕತ್ರಿ ಹಾಕುವ ಪ್ಲಾನ್ ಆಗಿದೆಯಾ, ಇಲ್ಲಿ ಕೂಡ ಉಳಿಸುವ ಪ್ಲಾನ್ ಆಗಿದೆಯಾ ಅನ್ನೋ ಪ್ರಶ್ನೆ ಎದ್ದಿರೋದು. ಕೃಷಿ ಪಂಪ್ಸೆಟ್ಗಳ RR ಸಂಖ್ಯೆಯನ್ನ ಗ್ರಾಹಕರ ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡುವ ಪ್ರಕ್ರಿಯೆಗೆ ವಿದ್ಯುತ್ ಸರಬರಾಜು ಕಂಪನಿಗಳು ಎಸ್ಕಾಂಗಳು ಸದ್ದಿಲ್ಲದೆ ಚಾಲನೆ ಕೊಟ್ಟಿರೋದು. ದಿಢೀರಂತ ಈ ಸ್ಕೀಮ್ ಅನ್ನು ತರ್ತಾ ಇವೆ. ಬಹುತೇಕ ಕಡೆಗಳಲ್ಲಿ ಆಧಾರ್ ಮತ್ತು RR ಸಂಖ್ಯೆಗೆ ಒಂದಕ್ಕೊಂದು ತಾಳೆನೇ ಆಗ್ತಿಲ್ಲ ಅನ್ನುವಂಥ ಕಂಪ್ಲೇಂಟ್ಸ್ ಬರ್ತಾ ಇರೋದು. ಮುಂಬರೋ ದಿನಗಳಲ್ಲಿ ಸಬ್ಸಿಡಿಗೆ ಕತ್ರಿ ಬೀಳೋದು ಗ್ಯಾರಂಟಿ ಅನ್ನೋ ಆತಂಕ ರೈತರಲ್ಲಿದೆ. ಉದ್ದೇಶ ಚೆನ್ನಾಗಿದೆ. ಸರ್ಕಾರ ಪ್ರತಿ ವರ್ಷ ಎಸ್ಕಾಂಗಳಿಗೆ ನೀಡ್ತಾ ಇರೋ ಸಬ್ಸಿಡಿ ವಿದ್ಯುತ್ ಬಳಕೆಗೆ ಹೋಲಿಕೆ ಆಗ್ತಿದೆಯೇ ಅನ್ನೋದನ್ನ ಖಾತ್ರಿಪಡಿಸ್ಕೊಳ್ಳೋದು, ಅಕ್ರಮ ಪಂಪ್ಸೆಟ್ಗಳಿಗೆ ಕಡಿವಾಣ ಹಾಕೋದು, ಸಬ್ಸಿಡಿ ನಿಜವಾದ ಫಲಾನುಭವಿಗಳಿಗೆ ಹೋಗ್ತಿದೆಯಾ ಅನ್ನೋದನ್ನ ದೃಢಪಡಿಸ್ಕೊಳ್ಳೋದು, ಉಚಿತ ವಿದ್ಯುತ್ ಶ್ರೀಮಂತರೇನಾದ್ರೂ ಪಡ್ಕೊಳ್ತಿದ್ದಾರಾ ಅನ್ನೋದನ್ನ ಪತ್ತೆ ಹಚ್ಚೋದೆಲ್ಲ ಒಳ್ಳೆ ಉದ್ದೇಶ ಇದೆ. ಆದ್ರೆ ಇದರಿಂದ ಯಾರಿಗೆ ಸಿಗಬೇಕಾಗಿದೆಯೋ ಅಂಥವ್ರಿಗೂ ಅನ್ಯಾಯ ಆಗಬಹುದು. ಟೆಕ್ನಿಕಲಿ ಮತ್ತೊಂದು ಅಂತ ಈಗಾಗಲೇ ಕೆಲವರಿಗೆ ಸಮಸ್ಯೆ ಆಗ್ತಿದೆಯಂತೆ, ನಂಬರ್ ಹೊಂದಾಣಿಕೆಯಾಗದೆ. ಅದೇನು ಅಂತ ಸರಿಯಾಗಿ ಸಾರ್ಟ್ ಔಟ್ ಮಾಡದೆ ಜಾರಿಗೆ ತರೋದಕ್ಕೆ ಹೊರಟರೆ ಅರ್ಹರಿಗೂ ಕೂಡ ಸಿಗದೆ ಹೋಗಬಹುದು. ಇಂಥದ್ದು ಒಂದು ದಾರಿ ಕಂಡುಕೊಳ್ಳೋ ಮೂಲಕ ಸಬ್ಸಿಡಿಗೂ ಸ್ವಲ್ಪ ಕತ್ರಿ ಹಾಕಿ ಉಳಿಸೋದಕ್ಕೆ ನೋಡ್ತಿದೆಯಾ ಅನ್ನುವ ಪ್ರಶ್ನೆ ಎದ್ದಿದೆ. ಈಗ ಇವೆಲ್ಲ ಐಡಿಯಾಸ್ ಒನ್ ಬೈ ಒನ್ ನಾವು ನೋಡ್ತಾ ಹೋದ್ರೆ ಬೋಸ್ಟನ್ ಕನ್ಸಲ್ಟೆನ್ಸಿ ಏನೇನು ಐಡಿಯಾ ಕೊಟ್ಟಿದೆ ಅನ್ನೋದನ್ನು ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ವಿ. ಅದರಲ್ಲಿ ಎಲ್ಲ ಅಂಶಗಳಿದ್ವು. ಅರ್ಹರಿಗೆ ಹೋಗಬೇಕು, ಉಳ್ಳವ್ರಿಗೆ ಹೋಗಬಾರ್ದು ಅನ್ನೋದು ಸರಿ. ಅದನ್ನೇ ಎಲ್ಲರೂ ಹೇಳಿದ್ದು, ಗ್ಯಾರಂಟಿಗಳನ್ನು ಯಾಕೆ ಎಲ್ರಿಗೂ ಎತ್ತೆತ್ತು ಕೊಟ್ಟು ಸಮಸ್ಯೆ ತಂದಿಡ್ತೀರಿ, ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗಷ್ಟೇ ಕೊಡಿ ಅಂತ ಬೇಕಾದಷ್ಟು ಸಲಹೆಗಳು ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಇಲಾಖೆಯಿಂದ ಹಿಡಿದು ಜನಸಾಮಾನ್ಯರಿಂದ ಕೂಡ ಬಂದಿದೆ. ಈಗ ಹೊಸ ಹೊಸ ದಾರಿಗಳನ್ನು ಹುಡುಕಿ ಗ್ಯಾರಂಟಿ ಬ್ಯಾಲೆನ್ಸ್ ಮಾಡುವಂಥ ಸರ್ಕಸ್ ಆಗ್ತಿದೆಯಲ್ಲ, ಅದಕ್ಕೆ ಆಕ್ರೋಶ ವ್ಯಕ್ತವಾಗ್ತಿರೋದು. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಕೆಲವು ಘೋಷಣೆಗಳನ್ನು ಮಾಡಿಕೊಂಡಿದ್ರೆ ಸೇಫ್ ಆಗಿ ಆರಾಮಾಗಿ ಮ್ಯಾನೇಜ್ ಮಾಡಿಕೊಂಡು ಅಭಿವೃದ್ಧಿಯ ಕಡೆಗೂ ಗಮನ ಕೊಡಬಹುದಿತ್ತು. ಈ ಬಾರಿ ಅವ್ರಿಗೆ ಒಳ್ಳೆ ಚಾನ್ಸ್ ಇತ್ತು. 5 ಗ್ಯಾರಂಟಿ ಇಲ್ಲದೆ ಇದ್ರೂ ಗೆಲ್ತಿದ್ವಪ್ಪ ನಾವು, ಯಾಕಾದ್ರೂ ಮಾಡ್ಕೊಂಡು ಅಂತ ಅನಿಸ್ತಿರಬಹುದು. ಇವತ್ತು ಮಾಡೋದು ಮಾಡಿಕೊಂಡು ಈಗ ಅರ್ಧ ದಾರಿಯಲ್ಲಿ ಕೈ ಬಿಡೋಂಗೂ ಇಲ್ಲ, ಕೊಟ್ಟಂಗೆ ಮಾಡಿ ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಬೇಡಿ ಅನ್ನುವ ಆಕ್ರೋಶ ಎದ್ದಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.